ಮದುವೆ ಅನ್ನುವ ಸಂಬಂಧದಲ್ಲಿ ಗಂಡಿನ ದರ್ಪ, ದುರಹಂಕಾರ ಮತ್ತು ಕೆಟ್ಟ ಅನುಮಾನಗಳು ಬದುಕನ್ನು ಎಂತಹ ದುರಂತಕ್ಕೆ ದೂಡುತ್ತವೆ ಅನ್ನೋದನ್ನ ಹೇಳುವಂತಹ ಒಂದು ಕಥೆ ಕ್ರೂಡ್ಸರ್ ಸೊನಾಟ. ಇದನ್ನ ಬರೆದವರು ಲಿಯೋ ಟಾಲ್ಸ್ಟಾಯ್, ಕನ್ನಡಕ್ಕೆ ಅನುವಾದ ಮಾಡಿರುವವರು OL ನಾಗಭೂಷಣ ಸ್ವಾಮಿ. ಈ ಕಥೆಯು ಪಶ್ಚಿಮದ ಜಗತ್ತಿನಲ್ಲಿ ಎಂತಹ ತಲ್ಲಣವನ್ನು ಹುಟ್ಟುಹಾಕಿತ್ತು ಅಂದರೆ 1889ರಲ್ಲಿ ರಷ್ಯನ್ ಸರ್ಕಾರವು ಈ ಕೃತಿಯನ್ನು ಮುಟ್ಟುಗೋಲು ಹಾಕಿತ್ತು. ಹಾಗೆಯೇ ಅಮೆರಿಕದ ಅಂಚೆ ಇಲಾಖೆಯು ಈ ಕಥೆಯ ಅಧ್ಯಾಯಗಳು ಇರುವಂತಹ ಪೇಪರನ್ನು ಸಾಗಾಟ ಮಾಡಲೇ ನಿರಾಕರಿಸಿತ್ತು. ಇವತ್ತಿನ ಓದಿಗಾಗಿ ಈ ಕಥೆಯ 3ನೇ ಸಂಚಿಕೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಇದೇ ಕಥೆಯ ಮೊದಲೆರಡು ಸಂಚಿಕೆಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ನಿಜ ಇವೆ, ಆದರೆ ಯಾಕಿವೆ? ಯಾಕೆ ಅಂದರೆ ಜನ ಮದುವೆ ಎಂದರೆ ಪವಿತ್ರ ಎಂದು ತಿಳಿದಿದ್ದಾರೆ. ಮದುವೆ ದೇವರ ಸಾಕ್ಷಿಯಾಗಿ ಘಟಿಸುವ ಪವಿತ್ರ ಕಾರ್ಯ ಎಂದು ತಿಳಿದಿದ್ದಾರೆ. ಅಂಥವರ ಪಾಲಿಗೆ ಮದುವೆಗಳು ಇರುತ್ತವೆ. ಆದರೆ ಸಮಾಜದಲ್ಲಿ ನಮ್ಮ ವರ್ಗದವರಿಗೆ ಮದುವೆ ಕೇವಲ ಸಂಭೋಗ. ಆದ್ದರಿಂದಲೇ ಮದುವೆ ಎಂದರೆ ಬರೀ ಮೋಸ ಅಥವಾ ಬರೀ ಹಿಂಸೆ. ಮೋಸವಾಗಿದ್ದರೆ ಎಷ್ಟೋ ಪರವಾಗಿಲ್ಲ. ಗಂಡ ಹೆಂಡತಿಯರು ನಾವು ಏಕಪತ್ನಿ ವ್ರತಸ್ಥರು ಅಥವಾ ಏಕಪತಿ ವ್ರತಸ್ಥರು ಎಂದು ಹೇಳಿಕೊಂಡು ಹಲವು ಸಂಬಂಧ ಇಟ್ಟುಕೊಳ್ಳಬಹುದು. ಇದು ಕೆಟ್ಟದ್ದು, ಆದರೂ ವಾಸಿ. ಸಾಮಾನ್ಯವಾಗಿ ಏನಾಗುತ್ತದೆ ನೋಡಿ, ಸಾಯುವವರೆಗೂ ಒಟ್ಟಿಗೆ ಇರುವ ಪ್ರತಿಜ್ಞೆ ಮಾಡಿದ ಗಂಡ ಹೆಂಡಿರು 1 ತಿಂಗಳಾಗುವಷ್ಟರಲ್ಲಿ ಪರಸ್ಪರ ದ್ವೇಷ ಮಾಡಲು ಶುರು ಮಾಡುತ್ತಾರೆ. ಆದರೂ ಬಲವಂತವಾಗಿ ಒಟ್ಟಿಗೆ ಇರ್ತಾರೆ. ಬದುಕು ನರಕ ಆಗ್ತದೆ. ಕುಡಿತ, ಕೊಲ್ಲುವ ಆಸೆ, ಗುಂಡಿಕ್ಕುವ, ವಿಷ ಕೊಡುವ ಅಥವಾ ಗುಂಡಿಕ್ಕಿಕೊಳ್ಳುವ, ವಿಷ ತೆಗೆದುಕೊಳ್ಳುವ ಮನಸ್ಸು ಹುಟ್ಟುತ್ತದೆ. ಅದಕ್ಕೆ ಮುಕ್ತ ಪ್ರೀತಿ, ಫ್ರೀ ಲವ್ ಅಂತ ಉಪದೇಶ ಮಾಡುತ್ತೇವೆ. ಮುಕ್ತ ಪ್ರೀತಿಯ ಬಗ್ಗೆ ಮಾತನಾಡೋದು ಎಂದರೆ ಗಂಡು ಹೆಣ್ಣುಗಳಲ್ಲಿ ಲಂಪಟತನವನ್ನು ಬೆಳೆಸುವುದು ಅಷ್ಟೇ. ಮನೆಯ ಹಳೆಯ ಪಂಚಾಂಗ ಕುಸಿದಿದೆ, ಹೊಸದನ್ನು ಕಟ್ಟಿಕೊಳ್ಳಬೇಕಾಗಿದೆ. ಆದರೆ ಲಂಪಟತನವನ್ನು ಹೇಳಬಾರದು ನಾವು. ಅವನು ಕಾವೇರಿತ. ಯಾರಾದರೂ ಮಾತಾಡಿ ಅಡ್ಡಿ ಮಾಡುತ್ತಾರೋ ಎಂದು ಆತಂಕಗೊಂಡವನಂತೆ ಒಂದೇ ಉಸಿರಿಗೆ ಮಾತನಾಡುತ್ತಿದ್ದ. ನಾವೆಲ್ಲ ಸುಮ್ಮನಾಗಿ ಬಿಟ್ಟೆವು. ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದೆವು. ವಿಚಿತ್ರವಾದ ಮೌನ ನೆಲೆಸಿತ್ತು. ನಿಜ, ಇಂಥ ವೈವಾಹಿಕ ಜೀವನದಲ್ಲಿ ಇಂಥ ಬಿಕ್ಕಟ್ಟಿನ ಗಳಿಗೆಗಳು ಬರುತ್ತವೆ. ಉದಾಹರಣೆಗೆ ಪಾಸ್ನಿಶೇವ್ ಕೇಸನ್ನೇ ನೋಡಿ ಎಂದ ಲಾಯರು. ಉದ್ರೇಕಕಾರಿಯಾದ ವಿಷಯವನ್ನು ಕಸಿವಿಸಿ ಹುಟ್ಟಿಸುವ ಮಾತನ್ನು ಬದಲಾಯಿಸುವ ಆಸೆ ಅವನಿಗೆ. ಅವನು ಅಸೂಯೆಯಿಂದ ಹೆಂಡತಿಯನ್ನು ಹೇಗೆ ಕೊಂದ? ಸುದ್ದಿ ಓದಿದ್ದೀರಲ್ಲವೇ? ಹೆಂಗಸು ಓದಿಲ್ಲ ಎಂದಳು. ನರ್ವಸ್ ಆಗಿದ್ದ ಮನುಷ್ಯ ಏನೂ ಹೇಳಲಿಲ್ಲ. ಅವನ ಬಣ್ಣ ಬದಲಾಯಿತು. ನಾನು ಯಾರು ಎಂದು ನಿಮಗೆ ಹೇಗೆ ಗೊತ್ತಾಗಿರಬೇಕು? ತೋರಿಕೆಯ ಸಮಾಧಾನದಲ್ಲಿ, ತೋರಿಕೆಯ ಮೃದು ದನಿಯಲ್ಲಿ ತಟ್ಟನೆ ಹೇಳಿದ ಅವನು. ನಿಮ್ಮ ಪರಿಚಯ ಭಾಗ್ಯವಿಲ್ಲ ನನಗೆ ಎಂದ ಲಾಯರು. ನನ್ನ ಪರಿಚಯದಿಂದ ಯಾವ ಭಾಗ್ಯವೂ ಇಲ್ಲ. ನಾನು ಪಾಸ್ನಿಶೇವ್. ನೀವು ಹೇಳಿದಂಥ ಬಿಕ್ಕಟ್ಟು ನನ್ನ ಲೈಫ್ನಲ್ಲೂ ಬಂತು. ನನ್ನ ಹೆಂಡತಿಯನ್ನು ಕೊಂದುಬಿಟ್ಟೆ ಅನ್ನುತ್ತಾ ನಮ್ಮೆಲ್ಲರನ್ನೂ ನೋಡಿದ. ಏನು ಹೇಳಬೇಕೆಂದು ತಿಳಿಯದೆ ಎಲ್ಲರೂ ಸುಮ್ಮನಿದ್ದೆವು. ಅವನು ನಾಚಿದ. ಮರುಕ್ಷಣವೇ ಅವನ ಮುಖದ ಬಣ್ಣ ಕಂದಿತು. ನಾನು ಯಾರಾದ್ರೇನು? ಎಕ್ಸ್ಕ್ಯೂಸ್ ಮೀ, ನಿಮಗೆ ಡಿಸ್ಟರ್ಬ್ ಮಾಡಲು ಇಷ್ಟವಿಲ್ಲ? ಇಲ್ಲ ಹಾಗೇನಿಲ್ಲ. ಏನಂದರೆ ಲಾಯರು ಮಾತು ಮುಂದುವರಿಸಲು ತಿಳಿಯದೆ ಸುಮ್ಮನಾಗಿ ಬಿಟ್ಟ. ಲಾಯರು ಪಾಸ್ನಿಶೇವ್ ಅವನ ಮಾತು ಕೇಳಿಸಿಕೊಳ್ಳದೆ ತಟ್ಟನೆ ತಿರುಗಿ ತನ್ನ ಮೊದಲಿನ ಜಾಗಕ್ಕೆ ಹೋಗಿ ಕೂತ. ಲಾಯರು ಮತ್ತು ಹೆಂಗಸು ಏನೋ ಪಿಸುಗುಟ್ಟಿಕೊಂಡರು. ನಾನು ಪಾಸ್ನಿಶೇವ್ನ ಪಕ್ಕದಲ್ಲಿ ಮಾತಾಡದೆ ಕೂತುಕೊಂಡೆ. ಏನು ಹೇಳಬೇಕೆಂದು ಹೊಳೆಯಲಿಲ್ಲ. ಏನಾದರೂ ಓದೋಣವೆಂದು ಬೆಳಕು ಕಡಿಮೆ ಇತ್ತು. ನಿದ್ದೆ ಬಂದವನ ಹಾಗೆ ಕಣ್ಣು ಮುಚ್ಚಿದೆ. ಸುಮ್ಮನಿದ್ದು ಬಿಟ್ಟೆ. ಮುಂದಿನ ಸ್ಟೇಷನ್ನಿನವರೆಗೂ ಹೀಗೆಯೇ ಇದ್ದೆವು. ಸ್ಟೇಷನ್ ಬಂದಾಗ ಲಾಯರು ಮತ್ತು ಹೆಂಗಸು ಟಿಟಿಯೊಡನೆ ಮಾತಾಡಿ ಬೇರೆ ಬೋಗಿಗೆ ಹೋದರು. ಗುಮಾಸ್ತ ಉದ್ದಕ್ಕೆ ಮೈಚಾಚಿ ಮಲಗಿದ. ಪಾಸ್ನಿಶೇವ್ ಒಂದಾದ ಮೇಲೆ ಒಂದು ಸಿಗರೇಟು ಸೇದುತ್ತಾ ಹಿಂದಿನ ಸ್ಟೇಷನ್ನಲ್ಲಿ ಮಾಡಿಕೊಂಡಿದ್ದ ಟೀ ಕುಡಿಯುತ್ತಾ ಕೂತಿದ್ದ. ನಾನು ಕಣ್ಣು ತೆರೆದು ಅವನತ್ತ ನೋಡಿದಾಗ ಅವನು ರೇಗಿದ ದನಿಯಲ್ಲಿ ಮಾತಾಡಿದ. ನಾನು ಯಾರು ಎಂದು ಗೊತ್ತಾದ ಮೇಲೆ ನನ್ನ ಜೊತೆ ಕೂತಿರುವುದಕ್ಕೆ ನಿಮಗೆ ಕಷ್ಟವಾಗಬಹುದು. ಹಾಗಿದ್ರೆ ಬೇರೆ ಕಡೆ ಹೋಗ್ತೇನೆ ಎಂದ. ಇಲ್ಲ ಹಾಗೇನೂ ಇಲ್ಲ ಎಂದೆ. ಹಾಗಿದ್ರೆ ಸ್ವಲ್ಪ ಟೀ ಕೊಡ್ಲೆ? ತುಂಬ ಸ್ಟ್ರಾಂಗ್ ಆಗಿದೆ. ಲೋಟಕ್ಕೆ ಟೀ ಬಗ್ಗಿಸಿಕೊಟ್ಟ. ಅವನು ಮುಂದೆ ಬಗ್ಗಿ ಎರಡೂ ಮೊಳಕಾಲ ಮೇಲೆ ಮೊಳಕೈಗಳನ್ನು ಊರಿ ತಲೆಯನ್ನು ಎರಡೂ ಕೈಯಲ್ಲಿ ಒತ್ತಿಕೊಂಡ. ಮಾತು ಬರೀ ಮಾತು, ಎಲ್ಲ ಸುಳ್ಳು ಎಂದ.
ಯಾವ ವಿಚಾರಕ್ಕೆ ಹೇಳ್ತಿದ್ದೀರಿ ಎಂದೆ. ಪ್ರೀತಿಯ ಬಗ್ಗೆ ಅವರು ಏನೇನೋ ಹೇಳ್ತಿದಾರಲ್ಲ, ಅದೇ ವಿಚಾರ. ಪ್ರೀತಿ, ಮದುವೆ, ಫ್ಯಾಮಿಲಿ ಎಲ್ಲ ಸುಳ್ಳು, ಸುಳ್ಳು, ಸುಳ್ಳು. ನಿದ್ರೆ ಬರ್ತಿದ್ಯಾ ನಿಮಗೆ? ಇಲ್ಲ. ಹಾಗಿದ್ದರೆ ಪ್ರೀತಿಯ ಕಾರಣದಿಂದಲೇ ನಾನಿಂಥ ಕೆಲಸ ಮಾಡಿದೆ, ಹೇಗೆ ಮಾಡಿದೆ ಎಂದು ಹೇಳಲೇ? ಹೇಳ್ತೀರಾ? ನಿಮ್ಮ ಮನಸ್ಸಿಗೆ ನೋವಾಗುತ್ತದೇನೋ. ಇಲ್ಲ, ಮಾತಾಡದೆ ಸುಮ್ಮನಿದ್ರೆ ನೋವಾಗ್ತದೆ. ಟೀ ಕುಡಿಯಿರಿ, ತುಂಬ ಸ್ಟ್ರಾಂಗ್ ಆಗಿದೆಯಾ? ಬಿಯರ್ನಷ್ಟು ಕಹಿಯಾಗಿತ್ತು ಟೀ, ಆದರೂ ಒಂದು ಲೋಟ ಪೂರ್ತಿ ಕುಡಿದೆ. ಈಗ ಟಿ ನಮ್ಮ ಪಕ್ಕದಲ್ಲಿ ಹಾದು ಹೋದ. ಅವನು ಟಿ ಹೋದ ದಿಕ್ಕಿನಲ್ಲೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದ. ಅವನು ವಾಪಸ್ಸು ನಮ್ಮನ್ನು ದಾಟಿ ಹೋಗುವವರೆಗೂ ಕತೆ ಶುರು ಮಾಡಲಿಲ್ಲ. ಒಮ್ಮೆ ಶುರು ಮಾಡಿದವನು ಕತೆ ಮುಗಿಯುವವರೆಗೂ ಎಲ್ಲೂ ಮಾತು ನಿಲ್ಲಿಸಲಿಲ್ಲ. ಹೊಸ ಪ್ರಯಾಣಿಕರು ಬಂದರೂ ಅವರಿಂದ ಅವನ ಮಾತಿಗೆ ಅಡ್ಡಿಯಾಗಲಿಲ್ಲ. ಕತೆ ಹೇಳುತ್ತಾ ಹೇಳುತ್ತಾ ಅವನ ಮುಖ ಅದೆಷ್ಟೋ ಬಾರಿ ಮೊದಲು ಕಂಡದ್ದಕ್ಕೂ ಈಗ ಕಾಣುತ್ತಿರುವುದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಪೂರಾ ಬದಲಾಯಿತು. ಅವನ ಕಣ್ಣು, ಬಾಯಿ, ಮೀಸೆ, ಗಡ್ಡ ಕೂಡ ಹೊಸದಾದಂತೆ ಅನ್ನಿಸುತ್ತಿತ್ತು. ಅದೆಲ್ಲ ಛಾಯಾಚಿತ್ರ ಮಾತ್ರವೆಂಬಂತೆ ನಾನು ಈಗ ನೋಡುತ್ತಿರುವ ಮುಖ 5 ನಿಮಿಷದ ಹಿಂದೆ ನಾನು ಕಂಡ ಮುಖವೇ ಅಲ್ಲ ಅನ್ನಿಸಿಬಿಡುತ್ತಿತ್ತು. ಹೇಗಾಗುತ್ತಿತ್ತೋ ಏನೋ, ಮತ್ತೆ ಬದಲಾಗುತ್ತಿತ್ತು. ನನಗೆ ಗುರುತೇ ಸಿಕ್ಕುತ್ತಿರಲಿಲ್ಲ.